ಇನ್ನು ಹಾಸನದ ಕ್ಯಾನಹಳ್ಳಿ ಬಳಿಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದಂತಹ ಮರಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಕ್ಯಾನಹಳ್ಳಿ ಗ್ರಾಮ ಇದು. ಕ್ಯಾನಹಳ್ಳಿ ಬಳಿಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದಂತಹ ಮರಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದ್ದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಕ್ಯಾನಹಳ್ಳಿ ಇದು. ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ 8,000 ಮೆಟ್ರಿಕ್ ಟನ್ ಮರಳನ್ನು ಜಪ್ತಿ ಮಾಡಲಾಗಿದ್ದು ಒಂದು ಹಿಟಾಚಿ ವೆಹಿಕಲ್ ಅನ್ನು ಕೂಡ ಅಲ್ಲಿ ಜಪ್ತಿ ಮಾಡಲಾಗಿದೆ. ಸಕಲೇಶಪುರ ಎಸಿ ಲಕ್ಷ್ಮೀಕಾಂತ ರೆಡ್ಡಿ ಜೊತೆಗೆ ದಾಳಿ ಮಾಡಿದಂತಹ ಡಿಸಿ ಅಕ್ರಮ ಮರಳನ್ನ ವಶಕ್ಕೆ ಪಡೆದ್ರು. ತೆರಿಗೆ ಕಟ್ಟದೆ ಮರಳನ್ನ ಸಂಗ್ರಹ ಮಾಡಿಕೊಂಡಿದ್ರು. ಓಶಾನ್ ಕಂಪನಿಗೆ ಸೇರಿದಂತಹ ಮರಳು ಇದು. ಸಕಲೇಶಪುರ ಗುಂಡ್ಯಾ ನಡುವೆ ಶಿರಾಡಿ ಘಾಟ್ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಮಾಡಿದಂತಹ ಕಂಪನಿ ಇದು. ಮರಳು ವಶಕ್ಕೆ ಪಡೆದಿರುವಂತಹ ಜಿಲ್ಲಾಧಿಕಾರಿಗಳು ತೆರಿಗೆ ಜೊತೆಗೆ ದಂಡವನ್ನು ವಿಧಿಸುವುದಕ್ಕೆ ಡಿಸಿ ರೋಹಿಣಿ ಸಿಂಧೂರಿ ಆದೇಶವನ್ನ ಮಾಡಿದ್ದಾರೆ. ನಾನು ಹೊಸ್ತಾ ಬಂದಿನಿ ಮೇಡಮ್. ನಾನು ಎಸ್ ಆರ್ ಹಾಸನ ಪಿಡಬ್ಲ್ಯೂ ಕೆಲಸ ಮಾಡ್ತಿದ್ದೆ. ಈಗ ಬಂದು ಸ್ಯಾಟರ್ಡೆಲ್ಲ ಆದರೆ ಚೆಕ್ ಮಾಡ್ತೀವಿ. ಏನು ಪರ್ಮಿಟ್ ಬಿಲ್ ಜೊತೆ ಸಬ್ಮಿಟ್ ಮಾಡ್ತಾರೆ. ಯಾವ ರೀತಿ ಇರುತ್ತೆ ಪರ್ಮಿಟ್ ಗೊತ್ತಾ ನೀವು ನೋಡಿದ್ದೀರಾ? ಪಿಡಬ್ಲ್ಯೂ ಇದ್ರದ್ದು ಮುಂಚೆ ಪಿಡಬ್ಲ್ಯೂ ಕೊಡ್ತೀವಿ ಸರ್. ಈಗ ಮುಗಿದು 2 ವರ್ಷ ಆಯಿತು ಸರ್. ಈಗಂತ ಯಾವುದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, 2 ಕೋಟಿಗೂ ಅಧಿಕ ಮೌಲ್ಯದ ಮರಳನ್ನ ಇಲ್ಲಿ ತಂದು ಹಾಕಿದ್ದೀರಾ. ಹೇಗಿದು ಅಕ್ರಮವಾಗಿ ಸಂಗ್ರಹಿಸಿಕೊಂಡಿದ್ದೀರಿ ಅನ್ನುವಂಥ ಪ್ರಶ್ನೆನ ಡಿಸಿ ಕೇಳ್ತಾ ಇದ್ದಾರೆ. ಎಷ್ಟು ದಿನದಿಂದ ನಡೀತಾ ಇತ್ತಂತೆ ಈ ರೀತಿಯಾಗಿ ಮರಳು ಸಂಗ್ರಹಣೆ ಮಂಜುನಾಥ್? ಆನಂದ್, ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಲ್ಲಿ ಬರ್ತಕ್ಕಂಥ ಕ್ಯಾನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಮಂಗಳೂರು ಮೂಲದ ಓಶಿಯನ್ ಕಂಪನಿ ಅಂತಕ್ಕಂಥ ಒಂದು ಸಂಸ್ಥೆ ಅಕ್ರಮವಾಗಿ ಸುಮಾರು 8,000 ಮೆಟ್ರಿಕ್ ಟನ್ ಅಷ್ಟು ಅಕ್ರಮವಾಗಿ ಮರಳನ್ನ ದಾಸ್ತಾನು ಮಾಡ್ಕೊಂಡಿದ್ದ ಕಡೆಗೆ ದಾಳಿ ಮಾಡಿರ್ತಕ್ಕಂಥ ಹಾಸನ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರು ಅಷ್ಟು ಮರಳು ಜೊತೆಗೆ ಒಂದು ಹಿಟಾಚಿಯನ್ನು ವಶಪಡಿಸಿಕೊಂಡಿದ್ದಾರೆ. ಪ್ರಮುಖವಾಗಿ ಓಶಿಯನ್ ಕಂಪನಿ ಏನು ಸಕಲೇಶಪುರದಿಂದ ಗುಂಡ್ಯಾ ಅವರಿಗೆ ತಲುಪತಕ್ಕಂಥ ಏನು ಶಿರಾಡಿ ಘಾಟ್ ಇದೆ, ಶಿರಾಡಿ ಘಾಟ್ ರಸ್ತೆಯ ಕಾಂಕ್ರೀಟೀಕರಣ ಮಾಡೋದಕ್ಕೆ ಟೆಂಡರ್ ಪಡೆದಿದ್ದಂತ ಸಂಸ್ಥೆ ಆ ವೇಳೆಯಲ್ಲಿ ಅಂದ್ರೆ ತೆರಿಗೆಯನ್ನ ಕಟ್ಟದಲೆ ಅಕ್ರಮವಾಗಿ ಸೂಕ್ತವಾಗಿರ್ತಕ್ಕಂಥ ರಾಯಲ್ಟಿಯನ್ನು ಕೂಡ ಕಟ್ಟದಲೆ ಅಕ್ರಮವಾಗಿ ಹೀಗೆ ಮರಳನ್ನ ದಾಸ್ತಾನು ಮಾಡ್ಕೊಂಡಿರ್ತಕ್ಕಂಥ ಅಂದಾಜು ಸುಮಾರು 2 ಕೋಟಿ ಮೌಲ್ಯದಷ್ಟು ಮರಳನ್ನ ನೀವು ಹೇಗೆ ಸಂಗ್ರಹ ಮಾಡ್ಕೊಂಡಿದ್ರ ಸರ್ಕಾರಕ್ಕೆ ಗಮನಕ್ಕಿಲ್ಲ, ಜಿಲ್ಲಾಡಳಿತ ಗಮನಕ್ಕಿಲ್ಲ, ಮತ್ತೆ ಸರ್ಕಾರಕ್ಕೆ ತೆರಿಗೆಯನ್ನು ಕೂಡ ನೀವು ಕಟ್ಟಿಲ್ಲ. ನೀವು ಸರ್ಕಾರದ ಕೆಲಸವನ್ನು ಕೂಡ ಸರ್ಕಾರಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಟೆಂಡರ್ನು ಕೂಡ ಮಾಡ್ತಾ ಇದ್ರೆ, ಇಷ್ಟಿದ್ದು ಕೂಡ ಸರ್ಕಾರಕ್ಕೆ ವಂಚಿಸಿದ್ರೆ ಅಂತಕ್ಕಂಥ ಒಂದು ತರಾಟೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಕೂಡಲೇ ಇದನ್ನೆಲ್ಲವನ್ನು ಕೂಡ ವಶಪಡಿಸಿಕೊಳ್ಬೇಕು. ಮತ್ತೆ ಇದ್ರ 3 ಪಟ್ಟು ಅಂದ್ರೆ ಇದರ ಮಾರುಕಟ್ಟೆ ದರ ಏನಿದೆ ಆ ದರವನ್ನ ವಸೂಲಿ ಮಾಡೋದ್ರ ಜೊತೆಗೆ ಅದರ 3 ಪಟ್ಟು ದಂಡವನ್ನು ವಸೂಲಿ ಮಾಡಬೇಕು ಅಂತಕ್ಕಂಥ ಆದೇಶವನ್ನು ಕೂಡ ಮಾಡಿದ್ದಾರೆ. ಈ ಮೂಲಕವಾಗಿ ಸಕಲೇಶಪುರ ಭಾಗದಲ್ಲಿ ಏನು ಅಕ್ರಮವಾಗಿ ನಿರಂತರವಾಗಿ ಮರಳು ದಂಧೆ ನಡೀತಾ ಇದೆ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇತ್ತು. ಅದೆಲ್ಲರಿಗೂ ಕೂಡ ಒಂದ್ ರೀತಿ ಬಿಸಿ ಮುಟ್ಟಿಸೋ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳು ಇವತ್ತು ಒಂದು ದಾಳಿ ನಡೆಸಿದ್ದಾರೆ. ಜಿಲ್ಲಾಧಿಕಾರಿ ಜೊತೆಗೆ ಸಕಲೇಶಪುರ ಎಸಿ ಆಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಕೂಡ ಪಾಲ್ಗೊಂಡಿದ್ರು. ಈ ಭಾಗದಲ್ಲಿ ಏನ್ ಹೇಮಾವತಿ ನದಿ ಬರುತ್ತೆ, ಹೇಮಾವತಿ ನದಿಯಲ್ಲಿ ನಿರಂತರವಾಗಿ ಅಕ್ರಮವಾಗಿರ್ತಕ್ಕಂಥ ಮರಳು ದಂಧೆ ನಡೀತದೆ, ಅಕ್ರಮವಾಗಿ ಮರಳು ತೆಗಿಲಾಗ್ತದೆ ಅಂತಕ್ಕಂಥ ಆರೋಪ ಕೇಳಿ ಬರ್ತಾ ಇತ್ತು. ಈಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅದರಲ್ಲಿ 8,000 ಮೆಟ್ರಿಕ್ ಟನ್ ಅಂತ ಹೇಳಿದ್ರೆ ಬಹಳ ದೊಡ್ಡ ಪ್ರಮಾಣದ ಮರಳು, ಅದನ್ನು ಅಧಿಕಾರಿಗಳಿಗೆ ಕಾಣದ ಹಾಗೆ ಜನರಿಗೆ ಕೂಡ ಗೊತ್ತಾಗದೆ ಮುಚ್ಚಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟಿದ್ದು ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮರಳನ್ನು ಸಂಗ್ರಹ ಇಟ್ಕೊಂಡಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಅಕ್ರಮ ಮರಳು ಗಣಿಗಾರಿಕೆಗೆ ಅಧಿಕಾರಿಗಳ ಕುಮ್ಮಕ್ಕು ಕೂಡ ಇತ್ತ ಅಂತಕ್ಕಂಥ ಅನುಮಾನ ಸಹಜವಾಗಿ ಮೂಡುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರು ದಾಳಿ ನಡೆಸಿ ಇದೆಲ್ಲವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಕೂಡಲೇ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಆದೇಶವನ್ನು ಕೂಡ ಮಾಡಿದ್ದಾರೆ. ಆನಂದ್, ಧನ್ಯವಾದ ಮಂಜುನಾಥ್ ಮಾಹಿತಿಗಾಗಿ.